ಮಾಡಿಫೈ ಮಾಡಿಸಿದ ಸೈಲೆನ್ಸರ್ಗಳನ್ನು ಐಷಾರಾಮಿ ಬೈಕ್ಗಳಿಗೆ ಅಳವಡಿಸಿ ಶಾಲಾ ಕಾಲೇಜು, ಲೇಡೀಸ್ ಹಾಸ್ಟೆಲ್ ಸೇರಿದಂತೆ ಕಾಲೇಜುಗಳಿರುವ ರಸ್ತೆಗಳಲ್ಲಿ ಯುವತಿಯರಿಗೆ ಚಮಕ್ ಕೊಡುತ್ತಿದ್ದ ಪುಂಡರನ್ನು ಹಿಡಿದ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣಾ ಪೊಲೀಸರು ನಿರ್ಬಂಧಿತ ಬೈಕ್ ಸೈಲೆನ್ಸರ್ಗಳನ್ನು ಕಿತ್ತು ಬರೋಬ್ಬರಿ 138 ಐಷಾರಾಮಿ ಬೈಕ್ಗಳ ಸೈಲೆನ್ಸರ್ಗಳ ಮೇಲೆ ರೋಡ್ ರೋಲರ್ ಹತ್ತಿಸಿ ನಾಶಗೊಳಿಸಲಾಯಿತು. ಮಾಡಿ ನಾನು ಅಲ್ಲಿ ಶೋರೂಮ್ ಅಂತ ಬನ್ನಿ, ಶೋರೂಮ್ ಹತ್ರ ಬನ್ನಿ. ನಾನು ಶೋರೂಮ್ ಅಂತ ಕೊಟ್ಟಿರೋದು ನಾನು ತೋರಿಸ್ತೀನಿ. पंजु नटंदी सेम पंजु ಸೈಡ್ ಬನ್ನಿ. ವಾಹನ ಚಾಲನೆ ವೇಳೆ ಮೊಬೈಲ್ ಬಳಸುವುದು ನಿಮ್ಮ ಸುರಕ್ಷಿತ ರಸ್ತೆಯ ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣಿಸುವುದು ಅಪರಾಧ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಮೋರ್ ದೆನ್ 100 ಡಿಫೆಕ್ಟಿವ್ ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದಾರೆ. ಇದನ್ನು ರೋಡ್ ರೋಲರ್ ಯೂಸ್ ಮಾಡಿ ಎಲ್ಲ ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದಾರೆ ಸಿಲ್ಗಟ್ಟ ಸರ್ಕಲಲ್ಲಿ. ಈಗ ಲಾಸ್ಟ್ ಮಂತಿಂದ ಇದು ಸ್ಪೆಷಲ್ ಡ್ರೈವ್ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಚಿಕ್ಕಬಳ್ಳಾಪುರಲ್ಲಿ ಓನ್ಲಿ ನಮ್ಮ ಟ್ರಾಫಿಕ್ PSI ಅವರು ಸುಮಾರು ಗಾಡಿ ಚೆಕ್ ಮಾಡಿದ್ದಾರೆ. ಜೊತೆಗೆ ಟ್ರಾಫಿಕ್ ಸ್ಟೇಷನ್ ಬೇರೆ ಬೇರೆ ಲಿಮಿಟ್ಸಲ್ಲಿ ಕೂಡ ಚಿಕ್ಕಬಳ್ಳಾಪುರ ಟೌನ್ ಆಗಿದೆ, ನಂದಿ ಇದೆ ಮತ್ತು ಚಿಕ್ಕಬಳ್ಳಾಪುರ ರೂರಲ್, ಇದು ಎಲ್ಲ ಸ್ಟೇಷನ್ಸ್ ವತಿಯಿಂದ ಎಲ್ಲ ಗಾಡಿ ವಗೇರ ಚೆಕ್ ಮಾಡಿದ್ದಾರೆ. ಸುಮಾರು ಗಾಡಿ ಚೆಕ್ ಮಾಡಿದ್ದಾರೆ. ಸುಮಾರು ಗಾಡಿಯಲ್ಲಿ ಡಿಫೆಕ್ಟಿವ್ ಕೂಡ ಸಿಕ್ಕಿದೆ. ಆ ಡಿಫೆಕ್ಟಿವ್ ನಾವು ಎಲ್ಲ ಸೀಸ್ ಮಾಡಿ ಜೊತೆಗೆ ಅದು ಕೂಡ ಇನ್ಶೋರ್ ಮಾಡಿದ್ದೀವಿ ಕಿ ಯಾವುದು ಲಾ ಪ್ರಕಾರ ಇದೆ, ಕಾನೂನು ಪ್ರಕಾರ ಯಾವುದು ಹಾಕಿ ಕಂಪನಿ ಮೇಡ್ ಏನಿದೆ ಅದು ಹಾಕಿ
ಮತ್ತು ಡಿಫೆಕ್ಟಿವ್ ಸೈಲೆನ್ಸರ್ ಏನಿದೆ ಅವರದು ಅದನ್ನು ನಾವು ಸೀಸ್ ಮಾಡಿ ಅವ್ರ ಮೇಲೆ ಫೈನ್ ಹಾಕಿ ಇವತ್ತು ದಿನ ಎಲ್ಲ ಸೇರಿ ನಾವು ಅರೌಂಡ್ 138 ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದೀವಿ. ಸೊ ಇದು ಒನ್ ಟೈಮ್ ಆಗಿದೆ. ಈ ಥರ ಎಲ್ಲ ನಾವು ಕಂಟಿನ್ಯೂಯಸ್ ಆಗಿ ಇದು ಎಫರ್ಟ್ಸ್ಗೆ ಕಂಟಿನ್ಯೂ ಮಾಡ್ತೀವಿ. ಮತ್ತು ಆಲ್ ಓವರ್ ದ ಡಿಸ್ಟಿಕ್, ಚಿಂತಾಮಣಿಯಲ್ಲಿ, ಗೌರಿಬಿದನೂರಲ್ಲಿ, ಬಾಗೇಪಲ್ಲಿಯಲ್ಲಿ, ಶಿಲ್ಘಟ್ಟಲ್ಲಿ ಎಲ್ಲ ಕಡೆ ನಾವು ಇದು ಆಲ್ರೆಡಿ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ನಮ್ಮ ಟಾರ್ಗೆಟ್ ಯಾವಾಗ ರೀಚ್ ಆಗುತ್ತೆ ಅಲ್ಲಿ ಕೂಡ ಇದೇ ಥರ ನಾವು ಸ್ಪೆಷಲ್ ಡ್ರೈವ್ ಮಾಡಿಕೊಂಡು ಎಲ್ಲ ಡಿಸ್ಟ್ರಾಯ್ ಮಾಡ್ತೀವಿ ಸೈಲೆನ್ಸರ್. 5,000ದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದವರೆಗೂ ಸೈಲೆನ್ಸರ್ಗಳನ್ನು ಬೈಕ್ಗಳಿಗೆ ಅಳವಡಿಸಿ ಹೆದ್ದಾರಿಗಳು, ಜನನಿಬಿಡ ರಸ್ತೆಗಳು, ಕಾಲೇಜು ಕ್ಯಾಂಪಸ್ಗಳು ಸೇರಿದಂತೆ ಹಲವೆಡೆ ಪುಂಡರು ತಮ್ಮ ಬೈಕ್ಗಳ ಸೈಲೆನ್ಸರ್ಗಳನ್ನು ಮಾಡಿಫೈ ಮಾಡಿಸಿಕೊಂಡು ಕರ್ಕಶ ಶಬ್ದದೊಂದಿಗೆ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುವುದಲ್ಲದೆ ಯುವತಿಯರಿಗೆ ಕೀಟಲೆ ಮಾಡುತ್ತಿದ್ದರು. ಇನ್ನು ಇತ್ತೀಚೆಗೆ ಕೋಲಾರದಲ್ಲಿ ಬೈಕ್ ವೀಲಿಂಗ್ಗೆ ವ್ಯಕ್ತಿಯೊಬ್ಬ ಬಲಿಯಾದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಎಚ್ಚೆತ್ತುಕೊಂಡು ರಸ್ತೆ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ ಪರಿಸರ ಮಾಲಿನ್ಯ ಉಂಟು ಮಾಡಿ ಪುಂಡಾಟ ಮೆರೆದಿದ್ದ ಬೈಕ್ ಸವಾರರಿಗೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಜೊತೆಗೆ ಪೊಲೀಸ್ ವತಿಯಿಂದ ಪಬ್ಲಿಕ್ ಜೊತೆಗೆ ಒಂದು ರಿಕ್ವೆಸ್ಟ್ ಇದೆ. ಏನಿದೆಯಾ, ಆಫ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ಹಾಕ್ತಾರೆ, ಎಸ್ಪೆಷಲಿ ಸೈಲೆನ್ಸರ್ ಇದೆಯಾ ಅಥವಾ ಪ್ರೆಷರ್ ಆನ್ ವಗೇರಾ ಇದೆಯಾ ಅಥವಾ ಈಗ LED ಲೈಟ್ಸ್ ವಗೇರಾದು ಕೂಡ ಸ್ಟಾರ್ಟ್ ಆಗಿದೆ. ಜೊತೆಗೆ ಎಮರ್ಜೆನ್ಸಿ ವೆಹಿಕಲ್ಸಲ್ಲಿ, ಪೊಲೀಸ್ ವೆಹಿಕಲ್ಸಲ್ಲಿ ಏನು ಬ್ಲೂ ಆ್ಯಂಡ್ ರೆಡ್ ಲೈಟ್ ಯೂಸ್ ಮಾಡ್ತಾ ಇದ್ದಾರೆ LED, ಅದೇ ಥರ ನಾನು ನೋಡಿದ್ದೀನಿ ಸುಮಾರು ಜನ ಗಾಡಿಯಲ್ಲಿ 4 ವೀಲರ್ಸಲ್ಲಿ 2 ವೀಲರ್ಸಲ್ಲಿ ಅದೇ ಥರದ್ದು ಲೈಟ್ ಹಾಕಿದ್ದಾರೆ. ಪೊಲೀಸ್ಗೆ ಮತ್ತು ಪಬ್ಲಿಕ್ಗೆ ಕೂಡ ಮಿಸ್ಗೈಡ್ ಆಗ್ತಾ ಇದೆ ಈ ಕಾರಣ ಬಗ್ಗೆ. ಸೊ ಅದು ಕೂಡ ನಾವು ಸ್ಪೆಷಲ್ ಡ್ರೈವ್ ಥರ ಎಲ್ಲ ಸೀಸ್ ಮಾಡ್ತಾ ಇದ್ದೀವಿ ಈಗ. ಮತ್ತು ಪಬ್ಲಿಕ್ಗೆ ಕೂಡ ಅದೇ ರಿಕ್ವೆಸ್ಟ್ ಇದೆ ಕಿ ಆಫ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ನಿಮ್ಮ ಗಾಡಿಯಲ್ಲಿ ಹಾಕಬಾರ್ದು, ಅದು ಕಾನೂನು ಪ್ರಕಾರ ಅಲೌಡ್ ಇಲ್ಲ. ನಾವು ಮೋಟರ್ ವೆಹಿಕಲ್ ಆ್ಯಕ್ಟ್ಸ್ ಪ್ರಕಾರ ಏನು ಕ್ರಮ ಆಗುತ್ತೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಫೈನ್ ಹಾಕ್ತೀವಿ, ಅವಶ್ಯಕತೆ ಇದೆ ಗಾಡಿ ಕೂಡ ಸೀಸ್ ಮಾಡ್ತೀವಿ. ಎಷ್ಟು ಫೈನ್ ಹಾಕಿದ್ರಿ ಸಂಬಂಧಪಟ್ಟ? ನೋಡಿ, ಇದು ಬೇರೆ ಬೇರೆ ಗಾಡಿಯಲ್ಲಿ ಏನೇನು ಜೊತೆಗೆ ಇದು ಇಲ್ಲ, ನಾವು ಆ ಟೈಮ್ಗೆ ಅವ್ರಿಗೆ ಸೀಸ್ ಮಾಡಿದ್ದೀವಿ ಗಾಡಿಗೆ. ಜೊತೆಗೆ ಆ ಟೈಮ್ಗೆ ಟೋಟಲ್ ಏನೇನು ಸಿಕ್ಕಿದೆ ಇತ್ತು. ಈಗ ನಮ್ಮಲ್ಲಿ 2024 ಫ್ರಮ್ ಜನವರಿ ಟು ಆಗಸ್ಟ್ 8 ತಿಂಗಳು ಅಲ್ಲಿ ಟೋಟಲ್ ಅರೌಂಡ್ 15,000 ಕೇಸಸ್ ಆಲ್ರೆಡಿ ಆಗಿದೆ. ನಾವು ಅರೌಂಡ್ 65 lakhsದು ಫೈನ್ ಕಲೆಕ್ಟ್ ಮಾಡಿದ್ದೀವಿ, ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿದ್ದೀವಿ. ಜೊತೆಗೆ ನಮ್ಮ ಡ್ರಂಕ್ ಅಂಡ್ ಡ್ರೈವಿಂಗ್ದು ಕೂಡ ನಡ್ತಾ ಇದೆ, ಸ್ಪೆಷಲ್ ಡ್ರೈವ್ ಡ್ರಂಕ್ ಅಂಡ್ ಡ್ರೈವಿಂಗ್ ಅಲ್ಲಿ ಕೂಡ ಈ ವರ್ಷ ಸುಮಾರು ಕೇಸಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ವೀಲಿಂಗ್ದು ಕೂಡ 15th ಆಗಸ್ಟ್ ಟೈಮ್ ಆದಮೇಲೆ ನಾವು ವೀಲಿಂಗ್ದು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು ಗಾಡಿ ನಂದಿ ಸ್ಟೇಷನಲ್ಲಿ ಮತ್ತು ಟ್ರಾಫಿಕ್ ಸ್ಟೇಷನಲ್ಲಿ, ಚಿಂತಾಮಣಿಯಲ್ಲಿ ಗಾಡಿ ನಾವು ಸೀಸ್ ಮಾಡಿದ್ದೀವಿ. ಸೊ ಅದೇ ಥರ ಕಂಟಿನ್ಯೂಯಸ್ ಆಗಿ ನಮ್ಮದು ವಿಚಾರ ಏನಿದೆ ಕಿ ಫಸ್ಟ್ ಬೈಕ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೇಫ್ಟಿ. ಕಾನೂನು ಪ್ರಕಾರ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಏನೇನು ಕಾನೂನು ಇದೆ, ಟ್ರಾಫಿಕ್ದು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದೇ ಥರ ಎಲ್ಲರೂ ಫಾಲೋ ಮಾಡ್ತಾರೆ. ಮತ್ತು ಜೊತೆಗೆ ಬೇಸಿಕ್ ಸೇಫ್ಟಿ ಮೆಜರ್ಸ್ ಏನಿದೆ, ಎಸ್ಪೆಷಲಿ ಹೆಲ್ಮೆಟ್ ಹಾಕ್ತಾರೆ, ಓವರ್ ಸ್ಪೀಡಿಂಗ್ ಮಾಡಲ್ಲ, ಈ ಥರ ಎಲ್ಲರೂ ಹೋಗ್ತಾರೆ, ನಮಗೆ ಏನೂ ತೊಂದರೆ ಇಲ್ಲ. ಟ್ರಾಫಿಕ್ ಪೊಲೀಸ್ದು ಕೆಲಸ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಪಬ್ಲಿಕ್ ಟ್ರಾಫಿಕ್ ರೂಲ್ಸ್ ಸ್ಟಾರ್ಟ್ ಮಾಡ್ತಾರೆ, ಫಾಲೋ ಮಾಡೋಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ, ಸೊ ಆಟೋಮೆಟಿಕ್ಲಿ ಪೊಲೀಸ್ದು ಕೆಲಸ, ಟ್ರಾಫಿಕ್ ಪೊಲೀಸ್ದು ಕೆಲಸ ಕಡಿಮೆ ಆಗುತ್ತೆ. ಸೊ ನಮಗೆ ಅದು ಪಬ್ಲಿಕ್ಗೆ ಅದೇ ರಿಕ್ವೆಸ್ಟ್ ಇದೆ ಕಿ ಎಲ್ಲರೂ ಟ್ರಾಫಿಕ್ ರೂಲ್ಸ್ ಏನಿದೆಯಾ, ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಏನೇನು ಸೆಕ್ಷನ್ಸ್ ಇದೆ ಅದನ್ನು ಸರಿಯಾಗಿ ಥರ ಫಾಲೋ ಮಾಡಿ. ಅದು ನಿಮ್ಮ ಸೇಫ್ಟಿ ಬಗ್ಗೆ ಇದೆ. ಮತ್ತು ನಿಮ್ಮ ಜೊತೆಗೆ ಪಬ್ಲಿಕ್ ಯಾರು ಇದೆ ರೋಡಲ್ಲಿ ಅವ್ರದ್ದು ಕೂಡ ಸೇಫ್ಟಿ ಇರಬೇಕು. ಅದು ಎಲ್ಲರಿಗೆ ಲಾಸ್ಟ್ಲಿ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ ಕಿ ಎಲ್ಲರೂ ಫಾಲೋ ಮಾಡಬೇಕು ಟ್ರಾಫಿಕ್. ರಸ್ತೆ ಸಾರಿಗೆ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿ ಮನಸ್ಸ ಇಚ್ಛೆ ಸೈಲೆನ್ಸರ್ಗಳನ್ನು ಮಾರ್ಪಡಿಸಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ ಪುಂಡರಿಗೆ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣಾ ಪೊಲೀಸರು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.